ನಮಸ್ಕಾರ. ನಾನು ಸಿಗ್ಲಿ ಬಷ. ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಚಿಮಾರಿ ಹಾಕಬೇಕಂತ ನನ್ನ ಮನಸ್ಸು ಹೇಳ್ತೈತೆ. ಯಾಕಂತ ಕೇಳಿರಿ, ಇವತ್ತು ಕಾಂಗ್ರೆಸ್ ಸರ್ಕಾರನ ನಾನು ಎತ್ತಿ ಇಟ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಸರಾಯನ ಮದ್ಯಪಾನನ ಆನ್ಲೈನ್ ಮೂಲಕ ಸರಬರಾಜು ಮಾಡಲಿಕ್ಕೆ ಆದೇಶ ಮಾಡೈತಿ ಸರ್ಕಾರ. ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಅನ್ನೋದು ವಿಚಾರ ಮಾಡೋಂಥ ಪ್ರತಿಯೊಬ್ಬರು ವಿಚಾರ ಮಾಡಬೇಕು. ಹಿಂದೆ ಸೆರೆನ ಒಂದು ಸೆರೆದ ಅಂಗಡಿ ಮಾಂಸದ ಅಂಗಡಿ ಯಾವುದೇ ಒಂದು ಇಂಥ ಒಂದು ಊರಿಗೆ ಜನರಿಗೆ ಎಲ್ಲ ಪ್ರಜೆಗಳಿಗೆ ಒಪ್ಪಲಾರ್ದಂಥ ವಸ್ತುಗಳು. ಇವತ್ತೊಬ್ಬರು ಕುಡಿತಾರೋ ಒಬ್ಬರು ಕುಡಿಯಂಗಿಲ್ಲ, ಒಬ್ಬರು ತಿಂತಾರೋ ಒಬ್ಬರು ತಿನ್ನಂಗಿಲ್ಲ. ಅಂಥ ಒಂದು ಪದಾರ್ಥಗಳು, ಮದ್ಯಪಾನಗಳು ಊರಲ್ಲಿ ಮಾರಾಟ ಮಾಡೋದು ತಪ್ಪು. ಊರಲ್ಲೇ ಮಾರಾಟ ಮಾಡೋದು ತಪ್ಪು. 1 ಕಿಲೋಮೀಟರ್ ಗ್ರಾಮದಿಂದ 1 ಕಿಲೋಮೀಟರ್ ದೂರದಲ್ಲಿ ಇಟ್ಟು ಅದನ್ನು ನೀವು ವ್ಯಾಪಾರ ಮಾಡ್ಬೋದು. ಸರ್ಕಾರ ಆದೇಶ ಮಾಡ್ಬೋದು ಮಾರಲಿಕ್ಕೆ. ಬಟ್ ಇವತ್ತು ಮದ್ಯಪಾನನ ಮನೆಗೂ ಆನ್ಲೈನ್ ಮೂಲಕ ಮನೆಗೆ ತಂದು ಕೊಡೋಂಥ ವ್ಯವಸ್ಥೆ ಇವತ್ತು ಆದೇಶ ಮಾಡೈತಲ್ಲ ಸರ್ಕಾರ. ನಿಮ್ಗೇನಾದರೂ ಬುದ್ಧಿಗಿದ್ದು ಐತಿಲ್ರಿ? ಇವತ್ತು 1 ಕಿಲೋಮೀಟ್ರ್ ಹೋಗಿ ಅಲ್ಲಿ ಸೆರೆ ಕುಡಿದು ಇಲ್ಲಿ ಮಟ್ಟ ನಡ್ಕೊಂಡು ಹೋಗ್ತಾರ. ಅಲ್ಲಿಂದ ಸೆರೆ ಕುಡಿದು ಮನೆಗೆ ಬರೋದಾಗ ನಿಶೆ ಇಳಿತೈತಿ. ಮನೆಯಲ್ಲಿ ಹೋಗಿ ಮುಕ್ಕಳು ಮಕ್ಕೊತಾರೆ. ಈಗ ನೀವೇನು ಮಾಡಕತ್ತೀರಿ ಅಂದರೆ, ಈಗ ಮಧ್ಯದಲ್ಲಿ ಈಗ ಇಷ್ಟು ದಿವಸ ಏನು ನಡೀತಿತ್ತಂದರೆ, ಈ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಾರ್ ಬಿಟ್ಟು ಬಾರ್ ಹೊರತುಪಡಿಸಿ ಬೇರೆ ಕಿರಾಣಿ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಚಾದ ಅಂಗಡಿಯಲ್ಲೆಲ್ಲ ಸೆರೆ ಮಾರ್ತಾ ಬಂದಿದ್ದಾರೆ. ಹೋಲ್ಸೇಲ್ ಸೇಲ್ ಮಾಡ್ತಾಯಿದ್ದಾರೆ. ಈಗ ಅಲ್ಲಿ ಅಂಗಡಿಯಲ್ಲಿ ಕುಡಿದು ಸೀದಾ ಬಂದು ಮನೆಗೆ ಬಂದು ಹೆಂಡ್ರಿಗೆ ಜಾಡ್ಸಿ ಓದೋದು ಅದು ಒಳ್ಳೆಯದ? ಅಥವಾ 1 ಕಿಲೋಮೀಟ್ರ್ ದೂರದಲ್ಲಿ ಇಟ್ಟು ಅದನ್ನು ಕುಡಿದು ಮನೆಗೆ ಬರೋಕೆ ಇಳಿದ್ರೆ ಅದು ಒಳ್ಳೆಯದು. ಆ ದೇಶ ಒಳ್ಳೆಯದು. ಈಗ ಆನ್ಲೈನ್ ಮೂಲಕ ಸೆರೆನ ಮನೆಗೆ ತಂದು ಕೊಡು ಅಂದಾಗ ಅಲ್ಲೇ ಕುಡಿತಾರೆ, ಹೆಂಡ್ರಿಗೆ ಹೊಡಿತಾರೆ. ಇದು ಬೇಕಾ? ಇನ್ನು ಮನ್ಯಾಗನ ಎಷ್ಟು ಸಾವುಗಳು ಕಾಣಬೇಕಾಕತ್ತಿ. ಯಾಕಂದರೆ ಗಂಡ ಹೆಂಡತಿಗೆ ಬೆಂಕಿ ಹತ್ತಿಡಂಥ ಮದ್ಯಪಾನ ನಿಷೇಧ ಮಾಡಬೇಕು ನೀವು. ಅದನ್ನು ಬಿಟ್ಟು ನೀವು ಮನೆಗೆ ಆನ್ಲೈನ್ ಮೂಲಕ ಕಳಿಸ್ತೀನಿ ಅಂದರೆ ಈ ಸರ್ಕಾರಕ್ಕೆ, ಈ ಸಿಗ್ಲಿ ಬಸ್ಗೆ ಧಿಕ್ಕಾರ ಆಗ್ತಾನೆ. ಈ ಒಂದು ವ್ಯವಸ್ಥೆಗೆ ಇದನ್ನು ಹಿಂಪಡಿಬೇಕು ಸರ್ಕಾರ. ಆನ್ಲೈನ್ ಮೂಲಕ ಮದ್ಯಪಾನ ಸರಬರಾಜು ಮಾಡೋದು ನಿಲ್ಲಿಸ್ಬೇಕು. ಇವೆಲ್ಲ ತಪ್ಪು. ಜನರಿಗೆ ನೀವೇ ಅಭಿವೃದ್ಧಿ ಮಾಡಕ್ಕೆ ಹೊಂಟಿರೋ ಅಥವಾ ತಲೆ ಹಿಡ್ಯಾಕೆ ಹೊಂಟಿರಿ ಅಂತ ನನ್ನ ಪ್ರಶ್ನೆ ಕಾಡ್ತೈತಿ. ಏನಂತೀಯ? ಇವತ್ತು ಕುಡಿಲಿಲ್ದವ್ರು ಇರ್ತಾರೆ, ಕುಡಿಯೋರು ಇರ್ತಾರೆ. ಮನೆಯಲ್ಲಿ ಗಲಾಟೆ ದಿನಾನ ಆಜು ಬಾಜು ಗಲಾಟೆಗಳು ಕೇಳ್ಬೇಕಾಗತ್ತೆ. ಜನರು ಮನೆಯಾಗ ಕುಡಿದು ಹೊಡೆದಾಡೋದು ಇದೆಲ್ಲ ನಿಲ್ಲಬೇಕು. ಯಾಕಂದರೆ ದೂರುಗಳು ಭಾಳ ಬರ್ತವೆ. ಇದನ್ನು ಆದೇಶನ ಹಿಂಪಡಿಬೇಕು ಸರ್ಕಾರ. ಮದ್ಯಪಾನ ಆನ್ಲೈನ್ ಮೂಲಕ ಮಾಡೋದು ನಿಲ್ಲಿಸ್ಬೇಕು. ಇದನ್ನು 1 ಕಿಲೋಮೀಟ್ರ್ ದೂರದಲ್ಲಿ ಯಾವುದೇ ಒಂದು ಗ್ರಾಮ ಇರಲಿ, 1 ಕಿಲೋಮೀಟ್ರ್ ದೂರದಲ್ಲಿ ಹೆಂಗೆ ಬ್ರ್ಯಾಂಡಿ ಅಂಗಡಿ ಇಟ್ಟಿರಿ ಅಲ್ಲೇ ಹೋಗಿ ಕುಡಿದು ಬರಬೇಕು. ಈ ಮನೆ ತರೋದು, ಊರಲ್ಲಿ ಅಂಗಡಿಗಳಲ್ಲಿ ಇಟ್ಟು ಸೇಲ್ ಮಾಡೋದು ಇವನ್ನ ನಿಷೇಧಿಸಬೇಕು. ಇದನ್ನು ಬಿಟ್ಟು ನೀವು ಆನ್ಲೈನ್ ಮೂಲಕ ಮನೆಗೆ ತಂದು ಕುಡೀರಿ, ಮನ್ಯಾಗನ ಬಾರ್ ಮಾಡಿಕೊಡ್ರಿ ಅನ್ನೋಂಥ ವ್ಯವಸ್ಥೆ ಆಗಬಾರ್ದು. ಯಾಕಂದರೆ ದುಡ್ಡಿದ್ದವ್ನು ಮನ್ಯಾಗನ ಬಾಟ್ಲಿ ಇಟ್ಕೊತಾನೆ, ಓಣ್ಯಾಗೆಲ್ಲ ಆಜು ಬಾಜು ಅವ್ರಿಗೆ ಅವನೇ ಮಾರಿಬಿಡ್ತಾನೆ. ಅವ್ನಿಗೊಂದು ಬಿಸ್ನೆಸ್ ಆಕತಿ. ಏನು ಮಾಡಕತ್ತೀರಿ ನೀವು? ಇವೆಲ್ಲ ನಿಲ್ಲಿಸ್ಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತೀನಿ. ಇಲ್ಲಾಂದ್ರೆ ಅದ್ರ ವಿರುದ್ಧ ಹೋರಾಟ ಮಾಡ್ತೀನಿ. KRS ಪಕ್ಷ ಇದನ್ನು ವಿರೋಧಿಸುತ್ತೆ ಅಂದರೆ ಇವತ್ತು KRS ಪಕ್ಷಕ್ಕೆ ನಾನೊಬ್ಬ ಕಾನೂನು ಸಲಹೆಗಾರದೀನಿ. ರಾಜ್ಯದ ಕಾನೂನು ಸಲಹೆಗಾರದೀನಿ KR ಪಕ್ಷಕ್ಕೆ. ಇವತ್ತು ಅವರು ಇದನ್ನು ವಿರೋಧಿಸ್ತಾರಂದ್ರೆ ಇದನ್ನು ನಾನು ವಿರೋಧಿಸ್ಬೇಕಾಗತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ, ಜೈ ಶ್ರೀರಾಮ್, ಜೈ ಭೀಮ್.